ನಿಜ ಹೇಳ್ತೀನಿ, ಫಸ್ಟ್ ಟೈಮ್ ಯಾರ್ಯಾರು ಸುಶಿ ಟ್ರೈ ಮಾಡ್ತಿರ್ತೀರಾ ಅವ್ರಿಗೆ ಯಾರಿಗೂ ಸುಶಿ ಇಷ್ಟ ಆಗಲ್ಲ. ಆರಾಮಾಗಿ ತಿನ್ಬೋದು, ಮುಗಿಸ್ಬಿಟ್ಟೆ ಹೋಗ್ತೀರಿ, ಯೋಚನೆ ಮಾಡಬೇಡಿ. ಒಂದು ನಿಮಿಷ ಇರಿ. ಹೇಗೆ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಶುಕ ಎಲ್ಲಿದೆ ಹಾಕೋಬೇಕು, ಲಿಟ್ರಲಿ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಲೊಕೇಶನ್ ರೀಚ್ ಆಗಾಯಿತು, ಹೋಗೋಣ ಬನ್ನಿ. ಅವ್ರದ್ದು ಐ ಆಮ್ ಸೋ ಕನ್ಫ್ಯೂಸ್. ಒಂದು ನಿಮಿಷ ಇರಿ ಗೈಸ್, ಫಸ್ಟು ಕನ್ಫರ್ಮ್ ಮಾಡ್ಕೊತೀನಿ ಅದು ಅಂತ. ಇಲ್ಲ ಇನ್ನೂ ಮುಂದೇನಾ, ಇಲ್ಲ ಅದು ಫಸ್ಟ್ ಫ್ಲೋರಲ್ಲಿ ಇದೆಯಾ? ಸೊ ಹೀಗಿದೆ. ಸೊ ಲೆಟ್ಸ್ ಸಿ ವಾಟ್ ಇಟ್ ಈಸ್ ಅಂತ. ಸೊ ಓಕೆ, ನಾನು ಬುಕ್ ಮಾಡ್ಕೊಂಡೆ ಬರೋಣ ಅಂತ ಅಂದ್ಕೊಂಡೆ, ಆದರೆ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ. ಶೋರ್. ಥ್ಯಾಂಕ್ ಯು. ಸೊ ಟ್ರೈ ಮಾಡೋಣ ಹೇಗಿದೆ ಅಂತ. Called green color one jalapeno sauce. Okay. And this called Szechuan peppercorn sauce, ma'am. Okay. And this called fig and chili oil. Okay. And this is Imperial sauce. Okay. And the soya sauce. Okay. What is fine? ಯಾ ಗೈಸ್, ಆಲ್ರೆಡಿ ಮೈಕ್ ಆನ್ ಆಗಿದೆಯಾ? ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಏನು ಸ್ಟಾರ್ಟ್ ಅಂದರೆ ಲೈಕ್ ಆರ್ಡರ್ ಎಲ್ಲ ಪ್ಲೇಸ್ ಮಾಡಿದೆ, ಸೆಟ್ಟಲ್ಲ ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ. ಮೈಕ್ ಆನ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅಫ್ಕೋರ್ಸ್ ಏನು ಬ್ಯಾಕ್ಗ್ರೌಂಡ್ ನಾಯ್ಸ್ ಬರುತ್ತೆ, ಮ್ಯೂಸಿಕ್ ನಡೀತಿದೆ. ಸೊ ಹ್ಯಾಪಿ. ವಾಟರು ತಂದು ಕೊಟ್ಟಿದ್ದಾರೆ, ಸ್ವಲ್ಪ ಕುಡಿಯೋಣ. ಸ್ವಲ್ಪ ಪ್ಯಾನಿಕ್ ಎಂಗ್ಸೈಟಿ ಅಂತ ಹಾಗೆ ಸರಿದ್ರೆ ಯಾರು ಜಾಸ್ತಿ ಜನ ಇಲ್ಲ, ತುಂಬ ಕಮ್ಮಿ ಜನ ಇದ್ದಾರೆ ಸದ್ಯ. ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಹೋಗೋದು. ಫಸ್ಟ್ ಅಂದ್ಕೊಂಡು ಯಾರು ಜಾಸ್ತಿ ಜನ ಇದ್ದರೆ ಕಷ್ಟ. ಅಂದರೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ತುಂಬ ಸಫಿಷಿಯೆಂಟ್ ಆಗಿದೆ, ಆರಾಮಾಗಿ ನಾವೇ ಕಂಫರ್ಟಾಗಿ, ಏನು ಹಂಗಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಥರ ಏನಿಲ್ಲ. ಕ್ಲೀನಾಗಿ ಇಂಡಿವಿಜುವಲ್ ಆಗಿ ಪ್ಲೇಸ್ಮೆಂಟ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಬಂದುಬಿಡಲಿ, ಆಮೇಲೆ ತಿನ್ನೋಣ. ಓಕೆ, ಯಾಕೆಂದರೆ ಫುಲ್ ಪ್ಲೇಟಿಂಗ್ ಆಗಲಿ, ಚೆನ್ನಾಗಿ ನೋಡೋಕೆ ಕಾಣಲಿ. ಬಂದಿದ್ದು ಆಲ್ರೆಡಿ ಚಿಕನ್ ಮರ್ತೋಗಿದ್ದೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ. ನನಗದು ಇದ್ದಿದ್ರೆ ಮೆನ್ಯೂ ಇದ್ದಿದ್ರೆ ಹೇಳ್ತಾ ಇದ್ದೆ, ಯಾಕೆಂದರೆ ಎಷ್ಟೊಂದು ಮಾಡಿದ್ದೀನಲ್ಲ, 1 2 5 ಬರ್ತೇವೆ ನನಗನ್ಸುತ್ತೆ. ಮೇನ್ ಡಿಶ್ 2, ಒಂದು ಡಿಮ್ಸಮ್, ಒಂದು ಶೂಶಿ, ಆಮೇಲೆ ಇನ್ನೊಂದು ಸೂಪ್, ಇನ್ನೊಂದು ಏನೋ ಮೇನ್ ಡಿಶ್ ಅಂದರು, ಆಮೇಲೆ ಇನ್ನೊಂದು ಡೆಸರ್ಟ್ 5 ಏನೋ ಸಮಥಿಂಗ್, ಮೇ ಬಿ ಸೂಪ್ ಇಲ್ಲ ಸಲಾಡ್ ಮಾಡಿದ್ದೆ ಅನಿಸುತ್ತೆ ಸಮಥಿಂಗ್. ಆಮೇಲೆ ತೋರಿಸ್ತೀನಿ ಏನೇನು ಮಾಡಿದ್ದೆ ಅಂತ ಹೇಳ್ತೀನಿ. ಓಕೆ, ಯಾ ಥ್ಯಾಂಕ್ ಯು. ಮನೇಲಿ ನಮ್ಮಮ್ಮ ಅವರೆಕಾಳೆಲ್ಲ ಏನಾರು ಹಾಕಿದ್ರೆ ತಿನ್ನೋದೇ ಇಲ್ಲ. ಇಲ್ಲಿ ಸಲಾಡು, ಅವರೆಕಾಳು, ಕಡಲೆ ಬೀಜ, ಆಮೇಲೆ ನನಗೆ ಸ್ವಲ್ಪ ಶೋಗೆ ಥರ ಕಾಣಿಸುತ್ತೆ. ಮೇ ಬಿ ಬೇರೆ ನೇಮು ಇರ್ಬೋದೇನೋ, ಇದಕ್ಕೆ ಟೇಸ್ಟ್ ಮಾಡಿ ನೋಡ್ತೀನಿ. ಇದಂತೂ ಪಕ್ಕ ಇದು ಏನೋ ಸೌತೆಕಾಯಿ, ಕಾರ್ನು ಇದೆ, ಎಲ್ಲ ಇದೆ. ಅಂದರೆ ಫುಲ್ ಮಿಕ್ಸ್ಡ್ ಬೌಲ್. ಟೇಸ್ಟ್ ಮಾಡೋಣ. ಅಂದರೆ ಬಿಸಿ ಆರೋಗ್ಬಿಡ್ತು, ಅಂದರೆ ನನ್ನ ತಟ್ಟಿಗಾಗಿ ಒಂದು ವೀಡಿಯೋಸ್ ಬೇಕು, ಇನ್ನೂ ಎಲ್ಲ ಬಂದ್ಬಿಡ್ಲಿ ಅಂತ ಏನಂದೆ. ಸೊ ಇನ್ನೂ ಹೇಳಕ್ಕೆ ಬಂದೆ, ಮರ್ತೋಯ್ತಲ್ಲ. ಯಾರು ಬಂದ ನೋಡಿದ ತಕ್ಷಣ ನಾನು ಮರ್ತೋಗ್ಬಿಡ್ತೀನಿ. ಥ್ಯಾಂಕ್ ಯು. ಸೊ 1 2 3 ಇನ್ನು ಮೇ ಬಿ ಇನ್ನೊಂದು ಬಂದು ಡೆಸರ್ಟ್ ಲೇಟಾಗಿ ಬರಲಿ. ಸೊ ಏನೋ ಹೇಳಕ್ಕೆ ಬಂದ ನಾನು ನಿಮಗೆ ಬೇಸಿದ್ರಿಂದ ಒಂದು ಸ್ಟೋರಿ ಇದೆ. ನಿಮಗೆ ಒಂದಿಷ್ಟು ಕಾನ್ಫಿಡೆಂಟಾಗಿ ಬಂದು ಏನಕ್ಕೆ ನಾನು ಏಷ್ಯನ್ ಫುಡ್ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಐ ಕ್ಯಾನ್ ಏಟ್, ನಾನು ತಿನ್ಬೋದು. ಆದರೆ ಇದ್ರ ಮೇಲೆ ಒಂದು ನೆಗೆಟಿವ್ ಇದೆ, ಟೆಲ್ ಯು ಲೇಟರ್ ಏನದು ಸ್ಟೋರಿ ಏನು ಅಂತ ಆಮೇಲೆ ಹೇಳ್ತೀನಿ. ಟೆಂಪ್ಟ್ ಆಗ್ತಾ ಇದೆ, ತಿನ್ನಬೇಕು ಅನ್ನಿಸ್ತಾ ಇದೆ. ಏನೋ ಹೇಳಕ್ಕೆ ಬಂದಲ್ಲ, ಏನಕ್ಕೆ ಫೋನ್ ಇಟ್ಕೊಂಡು ಮಾತಾಡೋಣ ನನಗೆ ಮರ್ತೋಗ್ಬಿಡ್ತೀನಿ ಗೈಸ್. ಹಿಂಗೆ ಎಷ್ಟೊಂದು ಮಾತಾಡಬೇಕು ಅಂದ್ಕೊಂಡು ಬಂದಿರ್ತೀನಿ. ಯಾಕೆಂದರೆ ಇಟ್ಸ್ ಲೈಕ್ ಈ ವ್ಲಾಗ್ ಮಾಡಬೇಕಾದ್ರೆ ಹೇಗಂದರೆ ಸೋಲೋ ಏನಾದರೂ ಒಬ್ಬಳೇ ಆಚೆ ಹೋದರೆ ಲೈಕ್ 1 to 1 ಕನೆಕ್ಷನ್ ಅಂತಾರಲ್ಲ, ಆ ಥರ ಅದೇನೇನು ಥಾಟ್ಸ್ ಇರುತ್ತೆ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಅಂದರೆ ಏನೋ ಖುಷಿ ಅನಿಸುತ್ತೆ. ಬಿಕಾಸ್ ಬರೀ ಯಾವಾಗಲೂ ಇವಾಗೇನು ಜಾಸ್ತಿ ಟ್ರಿಪ್ ಮಾಡ್ಕೊಂಬಂದೆ ಕೊಚ್ಚಿಗೆ, ಆಮೇಲೆ ನೆಕ್ಸ್ಟ್ ಇದೆ ಎಲ್ಲೋ ಆಚೆ ಹೋಗ್ತಿದ್ದೀನಿ ನಾನು ಅಂದರೆ ಶಾಪಿಂಗ್ ಅಂದರೆ ಚಿಕ್ಕಮಕ್ಕ ಹೋಗಿ ಬಂದಿದ್ದೀನಿ, ಅದನ್ನು ವ್ಲಾಗ್ ಮಾಡಿಲ್ಲ ಅಷ್ಟೇ. ನಮ್ಮ ಅಕ್ಕನ ಜೊತೆ ಬಿಟ್ಟರೆ ಯಾರ ಜೊತೆನೂ ಆಚೆ ಹೋಗಲ್ಲ ನಾನು.
ಹೋದ್ರೆ ನಾನು ಒಬ್ಳೆ, ಇಲ್ಲ ಅಂದ್ರೆ ನಮ್ಮ ಅಕ್ಕನ ಜೊತೆ ಅಷ್ಟೇ. ತಿನ್ಬೇಕು ಅನ್ಸ್ತಾರೆ. ಮೇ ಬಿ ಮೇನ್ ಕೋರ್ಸ್ ಬರ್ಬೇಕು ಅನ್ಸುತ್ತೆ, ಅದು ಬಂದ್ಮೇಲೆ ಟ್ರೈ ಮಾಡೋಣ. ಗೈಸ್ ಫುಲ್ ಮೆನ್ಯೂ ಬಂದಿದೆ. ಅಲ್ಲಿ ಲಂಚ್ ಕಾಂಬೋದಲ್ಲಿ ಮಾಡಿದ್ರೆ ಇದೆಲ್ಲ ಬರುತ್ತೆ. ಕಾಣಿಸ್ತಿದ್ದೀನಾ? Serve it for your salad or you help you? I'll help you. ಥ್ಯಾಂಕ್ ಯು. ಸೊ ಮೈಕ್ ಆನ್ ಆಗಿದೆ. ನಾನು ಯಾವಾಗ ಸ್ವಲ್ಪ ಕಾನ್ಷಿಯಸ್ ಮೈಕ್ ಆನ್ ಆಗಿದೆಯಾ ಆನ್ ಆಗಿಲ್ಲ ಸ್ವಲ್ಪ ತಲೆ ಮೇಲೆ ಕಟ್ಬಿಟ್ಟಿದ್ದೀನಿ. ಫಸ್ಟ್ ನನಗೆ ಅನಿಸುತ್ತೆ ಸುಶಿ ಟ್ರೈ ಮಾಡೋಣ, ಆಮೇಲೆ ಡಿಮ್ಸಮ್ಸ್ ಟ್ರೈ ಮಾಡೋಣ, ಆಮೇಲೆ ಮೇನ್ ಡಿಶ್ಶಿಗೆ ಹೋಗೋಣ. ಫಸ್ಟು ನಾನು ಮೇನ್ ಥಿಂಗ್ ಮಾಡೋಣ. ಹೆಂಗೆ ಗೊತ್ತಾ, ಫಸ್ಟ್ ಸೈಡಿಗೆ ಇಡು, ಎಲ್ಲ ಫ್ಲೇವರ್ಸು ಚೂರು ಆ್ಯಡ್ ಮಾಡಿಬಿಡ್ತೀನಿ. ಕಾಣಿಸ್ತಿದೆನಾ? ಬಿಕಾಸ್ ಎಲ್ಲ ಸಾಸೇಜಸ್ನ ಹಾಕೊಂಡು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಲೈಕ್ ಟು ಮಿಕ್ಸ್ ಎವ್ರಿಥಿಂಗ್. ಆದರೆ ಒಂದೊಂದೇ ಸ್ಪೂನ್ ತೊಗೊಳ್ಳೋಣ. ಕಾಣಿಸ್ತಿದೆಯಾ? ಇನ್ನೇನು ಹಾಕೋತಾ ಇದ್ದೀನಿ ಅಂದರೆ ಯಾವ ಫ್ಲೇವರ್ಸ್ ಇದೆ ಅದೆಲ್ಲ ಫುಲ್ ಮಿಕ್ಸ್ ಮಾಡ್ಕೊತಿರ್ತೀನಿ. ಬಿಕಾಸ್ ಐ ಲೈಕ್ ಟು ಮಿಕ್ಸ್. ಓಕೆ, ನಿಮ್ಮ ಸ್ಟೋರಿ ಹೇಳ್ತೀನಿ ಅಂದಾಗ ಸುಶಿದು ಹೇಳ್ತೀನಿ ಗೈಸ್, ಹೇಳ್ತೀನಿ ಒಂದೇ ಒಂದು ನಿಮಿಷ. ಏನು ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಅಲ್ಲ? ಫಸ್ಟ್ ತಿನ್ಬಿಡೋಣ, ಆಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಓಕೆನಾ? ಸೊ ಲೆಟ್ಸ್ ಫಕಿಂಗ್ ಟ್ರೈ. ಸೊ ನಾನು ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇಲ್ಲಿ ಏನೇನಿದೆ ಎಲ್ಲ ಸಾಸೇಜಸ್ನ ಹಾಕೊಂಡು ಫುಲ್ ಸ್ಪೈಸಿ ಇದು. ಏನು ಪ್ರೋ ಆಗಿ ಚಾಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಬಿಕಾಸ್ ನಾನು ಜಾಸ್ತಿ ಚೂರು ಬಿದ್ದೋಯ್ತು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸಾಸೇಜಸ್ನ ಡಿಪ್ ಮಾಡಿ ಫುಲ್ ಹಾಕೊಳ್ಳೋಣ. ರಾಕಿ ಹಾಕೋಬೇಕಿತ್ತು ಅಂತ ಹೇಳಿ. ಸ್ಪೈಸಿ ಜಾಸ್ತಿ ಹಾಕೊಂಡಿದ್ದೀನಿ ಗೈಸ್. ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂತ ಇಲ್ಲಿ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ, ಕಮ್ಮಿ ಆಗಿದೆ. ಓಕೆ, ಸಲಾಡ್ ಟ್ರೈ ಮಾಡೋಣ. ಚೆನ್ನಾಗಿದೆ. ನಂಗೆ ಇದೇನಂತ ಗೊತ್ತಾಗ್ತಾ ಇಲ್ಲ. ತೋರಿಸ್ತೀನಿ ರೀ, ಇದೇನಂತ ಗೊತ್ತಿಲ್ಲ. ನೀವೇ ಕಮೆಂಟ್ಸಲ್ಲಿ ಹೇಳಿ. ಸುಶಿ ಬಗ್ಗೆ ಹೇಳೋಣ ಅಂತ ನಿಜ ಹೇಳ್ತೀನಿ. ಫಸ್ಟ್ ಟೈಮ್ ಯಾರ್ಯಾರು ಸುಶಿ ಟ್ರೈ ಮಾಡ್ತಿರ್ತೀರ ಅವ್ರಿಗೆ ಯಾರಿಗೂ ಸುಶಿ ಇಷ್ಟ ಆಗಲ್ಲ. ನಾನು ಬರೆದು ಕೊಡ್ತೀನಿ, ಯಾಕಂದರೆ ಅದೇನೋ ಒಂದು ಫಿಶಿ ಫ್ಲೇವರ್ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ನನ್ಗೊಂದು ಹೇಳಾಗೆ ಏನಾರು ಒಂದು ಇಷ್ಟ ಇದೆ ಅಂದರೆ ಒಂದೇ ಸಲ ತಿಂದ್ಬಿಟ್ಟು ಬಿಟ್ಬಿಡ್ಬೇಡ, ಇವಾಗ ಚೆನ್ನಾಗಿಲ್ಲ ಅಂತ ಇನ್ನೊಂದ್ಸಲ ಟ್ರೈ ಮಾಡಿ ಅವ್ರು ಇಷ್ಟ ಹೋಗ್ತೀರಾ. ನನಗೆ ನನ್ನ ಮೇಲೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇಲ್ಲಿ ಪ್ರೋ ಹೋಗಿದ್ದೀನಿ. ಮುಂಚೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಗೈಸ್? ಇನ್ನು ಇದು ತಕ್ಕೊನು ಏನೋ ದೊಡ್ಡದೆಲ್ಲ ಆರಾಮಾಗಿ ಎತ್ಕೋಬೋದು, ಅದೇ ಚಿಕ್ಕದು ಇವಾಗ ಕಷ್ಟ ಅಡ್ತಿತ್ತು ಅವಾಗ. ಇವಾಗ ಪ್ರೋ ಆಗ್ಬಿಟ್ಟಿದ್ದೀನಿ ನೋಡಿ. ಚೆನ್ನಾಗಿದೆ, ಸೆಟಲ್ ಆಗಿದೆ, ನಾಟ್ ಬ್ಯಾಡ್. ನಿಜವಾಗ್ಲೂ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಒಂದೊಂದು ಏಷ್ಯನ್ ಫುಡ್ ಅಷ್ಟು ಚೆನ್ನಾಗಿರಲ್ಲ, ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ. ಗೈಸ್ ನಾನು ಹೇಳ್ತೀನಿ, ಸುಶಿಲಿ ಬೇರೆ ಬೇರೆ ರೀತಿಯಾದಂಥ ಇದು ಬರುತ್ತೆ. ಏನು ಬರುತ್ತೆ ಸುಶಿ ಬರುತ್ತೆ, ಅದರಲ್ಲಂತೂ ಫಿಶ್ದು ಅಂತ ನನಗೊಂದು ಚೂರು ಇಷ್ಟ ಇಲ್ಲ. ಯಾಕಂದರೆ ಫಿಶ್ದು ರಾನೇ ಹಾಕ್ಬಿಟ್ಟಿರ್ತಾರೆ, ಆ ಸ್ಮೆಲ್ಲಿಗೆ ಹೋಗಲ್ಲ. ಫಿಶ್ಶು ಬೆಂದಿದ್ರೇ ತಿನ್ನಲ್ಲ, ರಾ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ, ಹಂಗಿರುತ್ತೆ. ನಂಗೆ ಅಷ್ಟು ಇಷ್ಟ ಇಲ್ಲ. ಯಾಕಂದ್ರೆ ನಾನು ಚಿಕನ್ ಟ್ರೈ ಮಾಡೋದು ಆ ಸುಶಿಲಿ ವೆಜ್ಜು, ಯಾಕೆಂದರೆ ಅವಕಾಡೋ ಕೊಟ್ಟಿರ್ತಾರೆ, ಆರಾಮಾಗಿ ತಿನ್ಬೋದು ಅಂತ.
ನೀವು ಅಷ್ಟೆಲ್ಲ ಮಿಕ್ಸ್ ಮಾಡ್ಕೊತೀನಿ ಆದರೆ ನಾನಂತ ಹೇಳಲ್ಲ ಲಿಟ್ರಲಿ ಹೇಳ್ತೀನಿ ವರ್ತು. ನಾನು ಲಿಟ್ರಲಿ ರೆಕಮೆಂಡ್ ಕೂಡ ಮಾಡ್ತೀನಿ ಇದನ್ನ, ಯಾಕೆಂದ್ರೆ ಗೊತ್ತಾ ಗೈಸ್ ಏನು ಮೇ ಬಿ ಇಂಥ 800 ಬಿಲ್ ತೋರಿಸ್ತೀನಿ ಆಮೇಲೆ ಆರಾಮಾಗಿ, ಓಕೆನಾ? ಅಷ್ಟೇ ಇಷ್ಟೊಂದಲ್ಲ ಸಿಕ್ಕದ. ಮೇ ಬಿ ಡಿಮ್ ಚಿಕನಲ್ಲಿ ಮಾಡಿದ್ದೀನಿ ಅನ್ಸುತ್ತೆ. ಚಿಕನ್ ಫ್ಲೇವರ್ ಕೊಡ್ತಾ ಇದೆ ಪಕ್ಕ ಡಿಮ್ಸಮ್ ಚಿಕನ್ನೇ. ಓಕೆ, ನಂಗೆ ಅಷ್ಟು ಚಿಕನ್ ಇಷ್ಟ ಆಗಲ್ಲ. ಟೆನ್ಷನ್ ಮಾಡಬೇಡಿ. ಸೊ ಸಾಸೇಜ್ ಹಾಕೊಂಡೆ ತಿನ್ಬೇಕಾಗಿಲ್ಲ ಅಂದರೆ ಏನೂ ಇಲ್ಲ, ಅದೇ ಸ್ಟಫಿಂಗ್ಸ್ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಎಷ್ಟಿದೆ ಸ್ಟಫಿಂಗ್ಸು. ಇನ್ನೊಂದು ಕ್ವಾಂಟಿಟಿ ವೈಸು ಕ್ವಾಲಿಟಿ ವೈಸು ಎಲ್ಲ ಪರ್ಫೆಕ್ಟ್ ಆಗಿದೆ. ಸಾಸೇಜ್ ಸೂಪರ್. ಸೊ ಇವಾಗ ಮೇನ್ ಡಿಶ್ ಚಟ್ನಿ ಟ್ರೈ ಮಾಡೋಣ ಅಂತ ಇದ್ದೆ ನಾನು. ಇದನ್ನು ಟ್ರೈ ಮಾಡೋಣ, ಓಕೆನಾ? ಕಲರ್ ನೋಡಿ ಗೈಸ್ ಎಷ್ಟು ಕಲರ್ಫುಲ್ ಆಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ಅಷ್ಟು ಟೇಸ್ಟಿ ಅನಿಸ್ತಿಲ್ಲ ನನಗೆ. ಏನು ಫ್ಲೇವರ್ ಗೊತ್ತಾಗ ಗೈಸ್, ಪ್ಲೇನ್ ಅನಿಸ್ತಾ ಇದೆ. ಒಂದು ವೈಟ್ ರೈಸ್ ಇದೆ, ಕಲರ್ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿದೆ. ಮಜಾ ಇಲ್ಲ ಹಂಗೆ ತಿಂದರೆ. ಸೊ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ, ಮೇ ಬಿ ಅದಕ್ಕೆ ಒಂದು ಇದು ಕೊಡ್ಬೋದು. ಯಾಕೋ ತೈಕರಿ ಥರ ಫೀಲ್ ಆಗ್ತಾ ಇದೆ. ಮಶ್ರೂಮ್ ಬೇಡ ಅಂತ ಹೇಳಿದೆ, ಇದಕ್ಕೆ ಮಶ್ರೂಮ್ ಆ್ಯಡೆಡ್ ಆಗಿರುತ್ತೆ. ನನ್ಗೆ ಮಶ್ರೂಮ್ ಇಷ್ಟ ಇಲ್ಲ ಗೈಸ್. ಬರೀ ಅದನ್ನೇ ಟೇಸ್ಟ್ ಮಾಡ್ಬೇಕಿತ್ತು ನಮ್ಮದು ಹಂಗೆ ಅಂತೀಯ. ಇರಿ ಗೈಸ್ ಬರೀ ಇದನ್ನೇ ಟೇಸ್ಟ್ ಮಾಡ್ತೀನಿ ಗೈಸ್. 300% ತೈಕರಿ ಫೀಲು. ಅವತ್ತೇನು ತಿಂದೆ ನಾನು ಅಲ್ಲಿ ಹಂಗೆ ಇದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಹಂಗೆ ಹಾಕು ನಾನು ಇದರಲ್ಲೂ ಬಿಡಂಗೆ ಕಾಣಿಸ್ತಾ ಇದೆ. ಬಿಗ್ ಬಿಗ್ ಬೈಟ್ ತೊಗೊಂಡೆ ಬಿಕಾಸ್ ಎಷ್ಟೊಂದು ಚೇಂಜ್ ಆದ ಇನ್ನ ಚೆನ್ನಾಗಿದೆ. ಇವೆರಡಕ್ಕೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿದೆ. ಬ್ಯಾಸ್ ಕೊಟ್ಟಿದ್ದಾರೆ ಕಪ್ ತುಂಬ. ಆದರೆ ಮೇನ್ ಡಿಶ್ ಅದು, ಅದಕ್ಕೆ ಶುಷಿ ಒಂಚೂರು 2-3 ಎಕ್ಸ್ಟ್ರಾ ಕೊಡಬೇಕಿತ್ತು. 2 ಸಾಲಲ್ಲ. ಒಳ್ಳೆ ಕೆಲಸ. ಅವತ್ತು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ನಮ್ಮ ಅಕ್ಕ ಅಂದ್ಲು ಏನಕ್ಕೆ ಬಿಟ್ಬಿಟ್ಟು ಬಂದೆ, ನಾನು ತಿಂತಿರಲಿಲ್ಲ ತೊಗೊಂಬರ್ಬೇಕಿತ್ತು ಅಂತ. ಈ ಸಲ ಮಿಸ್ಟೇಕ್ ಮಾಡಲ್ಲ, ತೊಗೊಂಡು ಹೋಗ್ತೀನಿ ಮನೆಗೆ. ನಾನು ಆ ಥರ ಎಲ್ಲ ಗೈಸ್, ನಾನು ಅಲ್ಲೇ ಬಿಟ್ಬಿಟ್ಟು ಬೇರೆ ಥರ ಪರ್ಸನ್ನೇ ಅಲ್ಲ. ನನಗೆ ಇವಾಗ ಆಗಲಿಲ್ಲ, ನಾನು ಟೇಕ್ ಅವೇ ಮಾಡಿಬಿಡ್ತೀನಿ ಮನೇಲಿ ತಿಂತಾರೆ ಅಂತ. ಯಾಕೋ ಡೈರೆಕ್ಟ್ ಹೋಗಿ ಕುಡಿಬೇಕು ಅನಿಸ್ತಾ ಇದೆ. ಆರ್ಡ್ರ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಡೈರೆಕ್ಟ್ ಹೋಗಿ? Diet Coke? ಯಾ. ಡಯಟ್ ಕೋಕ್ ಹೇಳಿದೀನಿ ಏನಕ್ಕೆ ಅಂತ ಹೇಳಲ್ಲ, ಏನು ಡಯಟ್ ಅಂತ ಅದಲ್ಲ. ಏನಕ್ಕೆ ನಾನು ಡಯಟ್ ಕೋಕ್ ಮಾಡೋದು ಅಂದರೆ ಗೈಸ್, ನಾರ್ಮಲ್ ಕೋಕಲ್ಲಿ ಹೆವಿ ಶುಗರ್, ಬರೀ ಶುಗರ್ ಟೆಸ್ಟ್ ಹೊಡಿತಾ ಇರುತ್ತೆ. ಆ ರೀಸನ್ಗೆ ನಾನು ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಡಯಟ್ ಕೋಕ್ ಹೇಳ್ತೀನಿ ಅಂತಲ್ಲ. ಲಾಸ್ಟ್ ಶುಗರ್ ಫೀಲ್ ಆಗುತ್ತೆ, ಕುಡಿದ ತಕ್ಷಣ ಬರೀ ಶುಗರೇ ಕುಡಿತಿದ್ದೀನೇನೋ ಅಂತ. ಅದಕ್ಕೆ ಡಯಟ್ ಕೋಕ್ ಪ್ರಿಫರ್ ಮಾಡಿ. ಐಸ್ ಇರಲಿ. ಥ್ಯಾಂಕ್ ಯು ಗೈಸ್. ಚೆಲ್ಬಿಟ್ಟೆ ಸ್ವಲ್ಪ ಭಾರಿ ಕೂಸಲ್ಲಿ ಮಿಕ್ಕಿದ್ದೆಲ್ಲ ಪಾರ್ಸಲ್ ಮಾಡ್ಸಕ್ಕೆ ಹೇಳಿದ್ದೀನಿ. ಸಾಕು, ಹೊಟ್ಟೆ ತುಂಬ ಇತ್ತು. ಸೊ ಪೇ ಮಾಡಿಬಿಟ್ಟು ಇನ್ನೊಂದು ಡೆಸರ್ಟ್ ಬರೋದಿದೆ. ಡೆಸರ್ಟ್ ಬಂದಮೇಲೆ ಪೇ ಮಾಡಿಬಿಟ್ಟು ಅಲ್ಲ ತಿಂದ್ಬಿಟ್ಟು ಆಮೇಲೆ ಪೇ ಮಾಡ್ಬಿಟ್ಟು ಹೋಗೋಣ. ಥ್ಯಾಂಕ್ ಯು. ಮುಗೀತು ನಂದು ಎಲ್ಲ ಕೋಟ. ಡೆಸರ್ಟ್ ಬಂದಿದೆ, ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಬಿಡೋಣ ಸ್ಪೇಸ್, ಆರಾಮಾಗಿ ತಿನ್ನೋಣ. ಓಕೆ, ನೋಡಿ ಹೇಗಿದೆ ಅದು. ಬಿದೋಗ್ತಾ ಇದೆ.
ಸೊ ಇದೊಂದು ಫಸ್ಟ್ ಒಂದು ಕ್ಲಿಪ್ ತಗೊಬಿಡ್ತೀನಿ. ನಾನು ಹೇಳ ಸಖತ್ ಬರ್ತದೆ ಗೈಸ್. ಲೈಕ್ ಎಷ್ಟು ಬರುತ್ತೆ ಗೊತ್ತಾ? ಮೇ ಬಿ 795 ಏನೋ ಅನ್ಸುತ್ತೆ. 800 ಬಿಡ್ಬೋದು ಓವರ್ ಆಲ್ ಪ್ರೈಸ್. ಇಷ್ಟೆಲ್ಲ ಯಾರು ಕೊಡ್ತಾರೆ ಇಲ್ಲಿ? ಇನ್ನೊಂದು ಗೊತ್ತಾ, ತುಂಬ ಡಿಶ್ನ ಟ್ರೈ ಕೂಡ ಮಾಡ್ಬೋದು ಹೀಗಿದ್ರೆ. ಕಾಂಬಿನೇಷನ್ ಇದೆ ಗೊತ್ತಾ, ಚೆನ್ನಾಗಿದೆ. ನನಗೆ ಸರಿ, ಯಾಕಂದ್ರೆ ನಾನು ಒಬ್ಬಳೇ ಬರೋದಲ್ವಾ, ಎಷ್ಟೊಂದು ಡಿಶ್ನ ಟ್ರೈ ಮಾಡ್ದಂಗೆ ಹೋಯ್ತು. ತುಂಬ ಚೆನ್ನಾಗಿದೆ. ಎಮ್ಮಿ ಬಿಲ್ ಬಂದು 1380 ಬಂದಿದೆ. ಬಿಕಾಸ್ ಎಷ್ಟು ಏನೇನಕ್ಕೆ ಹೋಗಿದೆ? ಏಷ್ಯನ್ ಸೆಟ್ ಲಂಚು 795 ಡಯಟ್ ಕೋಕು 119. ಟೋಟಲ್ ಬಿಲ್ ಎಷ್ಟು ಸರ್ವಿಸ್ ಚಾರ್ಜ್ ಅದು ಇದು ಇರುತ್ತೆ. ಒಂದು ನಿಮಿಷ ಇರಿ ನೋಡೋಣ, ರಿಮೂವ್ ಮಾಡಿ ಅಂತೀನಿ. ಕ್ಯಾನ್ ಯು ರಿಮೂವ್ ದಿಸ್? ನಾನೇ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಂ ಆಯಿತಾ? ಇವಾಗೆಲ್ಲ ಈ ಥರ ನಾನು ಯೂಶ್ವಲಿ ಈ ಥರ ಮಾಡಲ್ಲ, ಕೊಟ್ಬಿಡ್ತೀನಿ ಒಂದು 20-30 ಎಲ್ಲ ಇದ್ದರೆ. ಇವಾಗೆಲ್ಲ ಏನೋ ಸ್ಟಾರ್ಟ್ ಮಾಡ್ಬಿಟ್ಟು ಗೊತ್ತಾ ರೆಸ್ಟೋರೆಂಟ್ ಅವರೆಲ್ಲ, ಏನು ಚೆನ್ನಾಗಿ ಬಿಲ್ ನೋಡಲ್ಲ ಜನ ಅಂತ ಸರ್ವಿಸ್ ಚಾರ್ಜಸ್ 100, 150, 130 ಈ ಲೆವೆಲಿಗೆ ಇಟ್ಕೊಂಡಿದ್ದಾರೆ. ಇಷ್ಟು ಮುಂಚೆ ಎಲ್ಲ ಸ್ವಲ್ಪನೇ ಒಂಥರ ಕೇಳಕ್ಕಂತ ಆಕೈತಿ, ಇವಾಗ ಇಷ್ಟು ಪ್ರೋ ಥರ ಸರ್ವಿಸ್ ಚಾರ್ಜ್ನ ತೆಗೀರಿ ಅಂದರೆ 124 rupees. I'll do scan already. Yes. Yeah. ಕ್ಯಾಶ್ ಇತ್ತು ಕೈಯಲ್ಲಿದ್ರೆ ಖರ್ಚಾಗ್ಬಿಡುತ್ತೆ. ಅಕೌಂಟಲ್ಲಿ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಗೈಸ್, ನಂದು ಕೈಯಲ್ಲಿ ಕ್ಯಾಶ್ ಇದ್ರೆ ಖರ್ಚಾಗುತ್ತೆ. Let's go. Thank you. ಗೈಸ್, ಸೊ ಏನು ತಿನ್ನೋಕ್ಕಾಗಲಿಲ್ಲ, ಅದನ್ನು ಟೇಕ್ ಅವೇ ಮಾಡ್ತಾ ಇದ್ದೀನಿ. ಹೋಗ್ಬಾರ್ದು, ಏನೇನೋ ನೋಡ್ಕೊಳ್ಳಿ. ನಾನು ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಏನೋ ಇಲ್ಲಿಂದ ಬರೀ 8 minutes ತೋರಿಸ್ತಾ ಇದೆ ಮೆಟ್ರೋ ಸ್ಟೇಷನ್ಗೆ. MG ರೋಡು ಬರ್ತಾನೆ. ನಾನು ಮೆಟ್ರೋದಲ್ಲೇ ಬರ್ಬೇಕು ಅಂದ್ಕೊಂಡೆ, ಆದರೆ ನಿಮ್ಗೆ ಗೊತ್ತಲ್ಲ ನಾನು ಲೇಝಿ ಅಂತ. ಏನು ಬಿಡು, ಹೋಗ್ತಾ ಹೋಗ್ಬಿಡೋಣ ಕ್ಯಾಬಲ್ಲೇ, ಬರ್ತಾ ಬೇಕಿದ್ರೆ ಮೆಟ್ರೋದಲ್ಲಿ ಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ. ಸೊ ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ಹಿಂದೆಗಡೆ ನೆಕ್ಸ್ಟ್ ರೋಡೇ ಮೆಟ್ರೋ ಸ್ಟೇಷನ್. ಓಕೆ, ನಾನು ಎಲ್ಲ ನೋಡ್ದಂಗಿಲ್ಲ ರೋಡು, ಯಾಕೆ ಇಷ್ಟೊಂದು ಜನ ಅದ್ರ ನಿಲ್ಲಿಸ್ಬಿಡ್ತೀನಿ ವ್ಲಾಗ್ ಮಾಡೋದು ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡೆ ಈ ರೋಡ, ಅಯ್ಯೋ ಮೆಟ್ರೋದಲ್ಲಿ ಬಂದಿದ್ದಿದ್ರೆ ಇಳಿದ್ಬಿಟ್ಟು ಒಂದು ಮೆಟ್ರೋ ಇಳಿದು ನೆಕ್ಸ್ಟ್ ರೋಡಲ್ಲ, ಅದ್ರ ನೆಕ್ಸ್ಟ್ ರೋಡೇ. ಓ ಪರವಾಗಿಲ್ಲ ಗೈಸ್, ತೋರಿಸ್ತೀನಿ ನೋಡಿ. ಲೆಫ್ಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೊಂಡ್ರೆ ಮೆಟ್ರೋ ಸ್ಟೇಷನ್ ಬಂತು. ಈಗ ಕ್ಯಾಬ್ ಮಾಡೋಣ ಅಂದ್ಕೊಂಡೆ, ಅಟ್ಲೀಸ್ಟ್ ಮೆಟ್ರೋ ಸ್ಟೇಷನ್ವರೆಗೂ ಆದರೂ ಅಂತ. ಆಮೇಲೆ ನೋಡಿದೆ 8 minutes ತೋರಿಸ್ತಲ್ಲ, ಬಿಡು ನಡ್ಕೊಂಡು ಹೋಗ್ಬಿಡೋಣ ತಿಂದಿದ್ನಲ್ಲ ಅಂದ್ಬಿಟ್ಟು ಬಂದೆ. ಬಿಡಿ, ಇದು ಏನೋ ಮ್ಯಾಪ್ ಆಫ್ ಮಾಡ್ತೇನೆ. ತುಂಬ ದಿನ ಹೋಗಿದೆ, ನಾನು ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡಿಸ್ಬೇಕು ಬಿಕಾಸ್ ಇಟ್ ವಿಲ್ ಬಿ ಲೈಕ್ ಯೂಸ್ಫುಲ್. ಮೇ ಬಿ ನಾನು ಇವಾಗ ಅಷ್ಟು ಮೆಟ್ರೋದಲ್ಲಿ ಓಡಾಡ್ತಾ ಇಲ್ಲ, ಆದರೂ ಇರಲಿ. ಮುಂಚೆ ಎಲ್ಲ ಆಗುತ್ತಾ ಗೈಸ್, 1000 ಎಲ್ಲ ರೀಚಾರ್ಜ್ ಮಾಡ್ತಿದ್ದೆ ನಾನು ಮೆಟ್ರೋ ಕಾರ್ಡ್ನ. ಸಾಕಷ್ಟು ಟ್ರೈನ್ ಆಗಿದೆ. ಸೊ ಕಾಲ್ ನೋಡ್ತಾ ಓಡಾಡಿಲ್ಲ ಅಂದರೆ ಹಿಂಗೆ ಲೇಸಿ, ಬಾಡಿ ಲೇಸಿ ಆಗಿದೆ. ಹಿಂಗೆ ಆಟ ಆಡ್ಕೊಂಡು ಫೋನ್ ಬಿಡಿಸ್ತೀನಿ ಗೈಸ್ ನಾನು. ಗೈಸ್ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.